ಓಕೆ, ಒಬ್ಬರು ಅಜ್ಜಿ ಬಂದಿದ್ದಾರಂತೆ ದರ್ಶನನ ಭೇಟಿ ಮಾಡೋದಕ್ಕೆ ಅಂತೇಳಿ ಬಂದಿರ್ತಾರೆ. ನಮ್ಮವರು ಕ್ಯಾಮ್ರಾ ಹಿಡಿದಿದ್ದಾರೆ, ನೋಡೋಣ ಏನು ಹೇಳ್ತಾರೆ ಅಂಥೇಳಿ. ನೆನ್ನೆ ಒಬ್ಬರು ಬಂದಿದ್ದರು, ಮೊನ್ನೆ ಒಬ್ಬರು ಬಂದಿದ್ದರು, ಒಂದು ಹೆಣ್ಣುಮಗಳು ಕೂಡ ಬಂದಿದ್ದರು. ಅವನು ತಪ್ಪು ಮಾಡಿದ್ದಾನೆ, ಆದರೆ ಶಿಕ್ಷೆ ಕೊಡಬೇಡಿ ಅಂತ ಅಜ್ಜಿದು. ದರ್ಶನ್ ಅಭಿಮಾನಿಯೊಬ್ಬರು ಹುಬ್ಬಳ್ಳಿಯಿಂದ ಬಂದಿರುವಂಥದ್ದು. ನೋಡ್ತಾ ಇರೋಂಥ ದೃಶ್ಯದಲ್ಲಿ ಅವರು ಜೈಲಿನ ಚೆಕ್ ಪೋಸ್ಟ್ ಬಳಿ ಬಂದು ನಾನು ದರ್ಶನನ್ನು ಭೇಟಿಯಾಗಬೇಕು ಅಂತ ಹೇಳ್ತಿದ್ದಾರೆ. ತುಂಬ ವಯೋವೃದ್ಧರಿದ್ದಾರೆ, ಅವ್ರನ್ನ ನಾನೀಗ ಮಾತಾಡ್ತೀನಿ. ಅಜ್ಜಿ, ನೀವು ಎಲ್ಲಿಂದ ಬಂದಿದ್ದೀರಿ ದರ್ಶನ ಭೇಟಿ? ನೋಡ್ರಿ, ಅದರ ಕಾರಣ ನೋಡ್ರಿ, ನಾ ಬಂದೀನಿ ನಮ್ಮ ಹಬ್ಬ ಮನೆ ನೋಡಕ್ಕೆ. ಅಜ್ಜಿ ನೋಡ್ರಿ, ಸುಳ್ಳು ಐತಿ ಖರೆ ಐತಿ, ಮತ್ತ ನಾವು ಸುಳ್ಳು ಮಾತಾಡಲ್ಲ ಅಜ್ಜಿ. ಧಾರವಾಡದಿಂದ ಹಾಂ, ಧಾರವಾಡ. ನಾನು ಹುಬ್ಳಿಗೆ ಇರ್ತೀನಿ. ನಮ್ಮ ದರ್ಶನ್ ಬಂದರೆ ಅದೇ ರೌಂಡ್ಗೆ ಬರ್ತಾರೆ, ಅಲ್ಲೇ ಬರ್ತೀನಿ ನಾನು. ಅಲ್ಲ, ಈಗ ಈ ಒಳಗಡೆ ಯಾರನ್ನೂ ಬಿಡೋದಿಲ್ಲಲ್ಲ, ನೋಡೋದಕ್ಕೆ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬಕ್ಕಿಗೆ ಬಿಡು, ನಾ ಮಾತಾಡಿ ಹೋಗಿಬಿಡ್ತೀನಿ, ನಾ ಗಾಡಿ ಹತ್ತು ಬಿಡ್ತೀನಿ. ನಾ ನೀವು ಅಂತ ನಾ ಇರಲ್ಲ. ಅಲ್ಲ, ಹೆಂಗೆ ಬಂದ್ರಿ ನೀವು ಅಷ್ಟು ದೂರದಿಂದ ಇಲ್ಲಿವರೆಗೆ? ಹೆಂಗೆ ಬಂದ್ರಿ? ಬಸ್ದಾಗ ಬಂದೀನಿ. ಬಸ್ ಬೇಡ, ಮಂದಿ ಕೇಳ್ಕೊಂಡು ಬಂದೀನಿ. ಜೈಲೆಲ್ಲ ಹಾಕ್ಯಾರ, ದರ್ಶನ್ಗೆ ಎಲ್ಲೇ ಹಾಕ್ಯಾರ ಅಂತ ಓಡಿ ಬಂದೆ ನೋಡಕ್ಕೆ. ಈಗ ದರ್ಶನ್ ನಿಮ್ಮ ಮೊದಲೇ ಏನಾದರೂ ಪರಿಚಯ ಇದ್ರಾ ನಿಮ್ಗೆ? ಅವ್ರು ಹೆಂಗೆ ಪರಿಚಯ? ಏನಾದರೂ ಭೇಟಿ ಅವ್ರನ್ನ? ಭೇಟಿ 2 ಸಲ ಇಲ್ಲೇ ಆಗಿದ್ರು. ಅಷ್ಟು ಮಾತಾಡಿಲ್ಲ ಅವರು, ಪಾಪ ಬರ್ತಿದ್ರು. ಬಂದ ಮ್ಯಾಗ ನಿಂತು ಮತ್ತು ಮಂದಿದ ಭಯ ಅವ್ರಿಗೆ. ಮಂದಿ ಎಲ್ಲ ಚಾಕು ಹಾಕ್ಬಿಡ್ತಾರೆ, ಎಲ್ಲೇ ಹಾಕಿ ಕೊಂಡ್ಬಿಡ್ತಾರೆ. ಅವ್ರಿಗೆ ಒಂದು ಭಯ. ಅವರು ಜೈಲಿಗೆ ಹೋಗಿರುವಂಥದ್ದು ಒಂದು ಕೊಲೆ ಕೇಸಲ್ಲಿ. ಅವ್ರು ಭೇಟಿ ಮಾಡೋಕ್ಕೆ ಯಾರನ್ನೂ ಬಿಡೋದಿಲ್ಲ. ಹೆಂಗೆ ಈಗ ಬಂದರೆ ನೀವು ಹೆಂಗೆ ಭೇಟಿ ಆಗೋಕ್ಕಾಗಲ್ವಲ್ಲ? ನೋಡಿ, ಒಂದು ದಿವಸ ಮಾತಾಡಿ ಹೋಗ್ಬಿಡ್ತೀನಿ ನಾನು. ನೀವು ಅಂತೇಳಿ ನಾ ಇರಲ್ಲ, ನಾ ಹೋಗ್ಬಿಡ್ತೀನಿ. ಈಗ ನೀವು ಹೇಳ್ತಾ ಇದ್ರೆ ಅವ್ರ ಅಭಿಮಾನಿ ಅಂತಿದ್ದೀರಾ, ಆದರೆ ಅವರು ಈಗ ಒಳಗಡೆ ಹೋಗಿರೋದು ಗೊತ್ತಿದೆಯಾ ನಿಮಗೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹೋಗಿದ್ದಾರೆ. ಹೌದು. ತಪ್ಪ ಮಾಡ್ಯಾನ. ಮಾಡೋದು ಪರಿಸ್ಥಿತಿ ಅಲ್ಲ, ಯಾರ ಕೈಗಳೇ ಇರಬೇಕು ಅವ್ರಿಗೆ. ಅಂದರೆ ಅವ್ರ ಹಿಂದೆ ಇದನ್ನು ಮಾಡುವಂತ ಯಾರಾದರೂ ಹಂಗೆ ಹೇಳಿದ ತಕ್ಷಣ ಮಾಡೋದಕ್ಕೆ ಅವ್ರು ಸೆಲೆಬ್ರಿಟಿ ಅಲ್ವಾ? ಮಾಡಬಾರ್ದು. ತಪ್ಪ ನಾವು ಸರಿಸ್ಕೊತೀಪ್ಪ, ಏನು ಮಾಡಬೇಕು? ತಪ್ಪು ಮಾಡ್ಯಾರ. ಯಾರು ಮಾಡಿಂಗಿಲ್ಲ ಜಗತ್ತಾಗ, ಏನು ಹೇಳ್ತೀನಿ. ಓಕೆ, ಮತ್ತೊಂದು ಕಡೆ ಹರೀಶ್ ರೈ ನಿಮ್ಗೆ ಗೊತ್ತಿರ್ಬೋದು, KGFನಲ್ಲಿ ಭಾಳ ಅದ್ಭುತ ನಟನೆಯಿಂದಾಗಿ ಆಮೇಲೆ ಅನೇಕ ಉಪೇಂದ್ರ ಅವರ ಸಿನಿಮಾಗಳಲ್ಲಿ ಕೂಡ ಅವರ ಬಗ್ಗೆ ನಾವು ಹೇಳ್ತಾ ಇದ್ವಿ. ದರ್ಶನ್ ಅವರೇ ಸ್ವತಃ ಹೇಳಿದರು, ನಮಗೆ 2 ಮುಖ ಇದೆ. ಕೆಲವರು ಅವರ ಬಗ್ಗೆ ಅಹಂಕಾರದ ಬಗ್ಗೆ ಅಥವಾ ಅವರ ಮನಸ್ಥಿತಿ ಬದಲಾದ ಬಗ್ಗೆ ಹೇಳಿದರೆ, ಹರೀಶ್ ರೈ ಲೂಸ್ ಟಾಕ್ ಮಾತಾಡಬೇಡಿ, ಅವರು ಲೂಸ್ ಟಾಕ್ ಮಾತಾಡೋರಿಂದ ದೂರ ಉಳಿದಿದ್ದರು. ಅವ್ರ ಜೊತೆ ಮಾತಾಡಬೇಕಂದ್ರೆ ಒಂದು ರೂಲ್ಸ್ ಇದೆ, ನೇರ ಮಾತು ನಿಷ್ಠ ನಡೆ, ಇದು ದರ್ಶನ್ ನಡವಳಿಕೆ ಅಂಥೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಹರೀಶ್ ರೈ ಮಾತನಾಡಿದ್ದಾರೆ. ಬನ್ನಿ ಅದರ ಎಕ್ಸ್ಕ್ಲೂಸಿವ್ ಮಾತುಗಾರಿಕೆ. ಇನ್ನೇನ ಮಾತಾಡೋದು, ಲೂಸ್ ಟಾಕ್ಗಳು ಇರಬಾರ್ದು. ದರ್ಶನ್ ಅವ್ರದ್ದು ಮೇನು ಏನಂದರೆ ಅವ್ರು ಲೂಸ್ ಟಾಕ್ ಮಾತಾಡಬಾರ್ದು. ಶೂಟಿಂಗ್ ಸ್ಪಾಟಲ್ಲೂ ಹಂಗೆ, ಬೇರೆಯವ್ರ ಬಗ್ಗೆ ಮಾತಾಡೋಗಿಲ್ಲ. ಹಾಂ, ಬನ್ನಿ ನಮ್ಮ ಬಗ್ಗೆ ಮಾತಾಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಉಂಟ ಮಾತಾಡಿ. ಇನ್ನೊಬ್ಬ ನಟನ ಬಗ್ಗೆ ಮಾತಾಡಬಾರ್ದು, ಇನ್ನೊಬ್ಬ ಹೀರೋ ಬಗ್ಗೆ. ನಮ್ಮ ಪಕ್ಕ ಕಲಾವಿದರಿಗೆ ಒಂದು ರೂಲ್ಸ್ ಇದೆ ಅವ್ರದ್ದು. ಫಸ್ಟ್ ಹೇಳ್ಬಿಡ್ತಾರೆ, ಅದು ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಹೇಳ್ಬಿಡ್ತಾರೆ, ನನಗೂ ಗೊತ್ತು, ನಾನು ಅನುಭವಿಸಿದ್ದೀನಿ. ಓಪನಾಗಿ ಹೇಳಿದ್ದಾರೆ, ಗುರುಗಳೇ ನಮ್ಮ ಶೂಟಿಂಗ್ ಬಗ್ಗೆ ಮಾತಾಡುವ, ಆಮೇಲೆ ನಮ್ಮ ಇದು ಮಾತ್ರ ಇನ್ನೊಬ್ಬರು ಶೂಟಿಂಗ್ ಬಗ್ಗೆ ಆಗಲಿ, ಇನ್ನೊಬ್ಬರು ಫಿಲ್ಮ್ ಬಗ್ಗೆ ಆಗಲಿ, ಇನ್ನೊಬ್ಬ ಕಲಾವಿದ್ರ ಬಗ್ಗೆ ಮಾತಾಡೋಕ್ಕೆ ಬಿಡಲ್ಲ ಅವರು ಯಾವತ್ತೂ ಈ ಥರದ್ದು ಎಂಟರ್ಟೈನ್ ಮಾಡ್ತಾನೆ ಇರಲಿಲ್ಲ, ಮಾಡಲ್ಲ. ನನಗೆ ಕೂಡ ಇವನು ಕೆಲವು ವಿಷಯದಲ್ಲಿ ಅವರು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ. ಈಗ ನನ್ನನ್ನು ಅವರು ಗುರುಗಳೇ ಅಂತ ಒಂದು ಗೌರವ, ಒಂದು ಸ್ಥಾನ ಇಟ್ಟಿದ್ದಾರೆ. ಯಾಕೆಂದರೆ ನಾನು ಅವರ ಮೆಜೆಸ್ಟಿಕ್ ಫಿಲ್ಮ್ ಮಾಡಬೇಕಾದ್ರೆ ಅವರು ಹೊಸ ಹುಡುಗ. ಸೊ ಆ ಟೈಮಲ್ಲಿ ನೋಡಿದವರು ನನಗೊಂದು ಒಂದು ಎಕ್ಸ್ಟ್ರಾ ಗೌರವ, ಅದು ನಾನು ಅದು ಉಳಿಸ್ಕೋಬೇಕು. ನನಗೆ ಕ್ಲೋಸ್ ಇದ್ದಾರೆ, ನಾನು ಯಾವಾಗ ಬೇಕಾದ್ರೂ ಅವ್ರ ಮನೆ ಹೋಗ್ಬೋದು. ಹಾಗಂತ ನಾನು ಅವರನ್ನು ಮಿಸ್ಯೂಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಕಳ್ಕೊಂಬಿಡ್ತೀನಿ ಅಂತ. ಆಮೇಲೆ ಕೆಲವು ಇಂಥ ನಿಜ